ಕನ್ನಡದಲ್ಲಿ ಅದೃಷ್ಟವಂತ ಅಂತ ಹೇಳ್ತಾರೆ. ಹಾಗಾದರೆ ಅದೃಷ್ಟ ಅಂದರೆ ಏನು ಅನ್ನೋ ಪ್ರಶ್ನೆಯೂ ಬರುತ್ತೆ. ಅದೃಷ್ಟ ಅನ್ನೋದನ್ನು ಒಬ್ಬೊಬ್ಬರು ಒಂದೊಂದು ರೀತಿ ವ್ಯಾಖ್ಯಾನಿಸ್ತಾರೆ. ಹಾಂ ಸರ್. ನಮ್ಮನ್ನೆಲ್ಲ ಕಾಪಾಡ್ತಾ ಇರೋವಂಥ ದೇವರು, ಅವನ ಆಶೀರ್ವಾದ ಬೇಕು. ಹೌದು. ಅಥವಾ ಹಣೆ ಬರಹ ಸರಿ ಇರಬೇಕು. ಹೀಗೆ ಅವ್ರವ್ರದ್ದೇ ಆದ ವ್ಯಾಖ್ಯಾನದಲ್ಲಿ. ನನ್ನ ದೃಷ್ಟಿಯಲ್ಲಿ ಅದೃಷ್ಟ ಅನ್ನೋದು ಬೇರೆ. ದೇವ್ರನ್ನ ಸಂಪೂರ್ಣವಾಗಿ ನಂಬೋದೇ ಇಲ್ಲ ಅಂತ ನಾನು ಹೇಳಲ್ಲ. ಸಂಪ್ರದಾಯಸ್ಥ ಕುಟುಂಬದಿಂದ ಬಂದಿದ್ದರಿಂದ ನಮ್ಮ ರಕ್ತಗತವಾಗಿರುತ್ತೆ ಕೆಲವು ನಂಬಿಕೆಗಳು. ಅದನ್ನು ವಿಶ್ಲೇಷಣಾತ್ಮಕವಾಗಿ ವೈಚಾರಿಕತೆಯಿಂದ ನೋಡುವಂಥ ಪ್ರಯತ್ನವೂ ಆಗಿದೆ. ಆ ಎಲ್ಲ ಹಿನ್ನೆಲೆಯಲ್ಲಿ ನನ್ನ ಅದೃಷ್ಟದ ವ್ಯಾಖ್ಯಾನ ಬೇರೆ. ಓಕೆ, ನೀವು ವ್ಯಾಖ್ಯಾನ ಬೇಕು ಅಂದರೆ ಹೇಳ್ತೀನಿ, ಇಲ್ಲ ಅಂತಂದರೆ ಸರ್ ನಾನು ಅದೃಷ್ಟವಂತ. ಪ್ಲೀಸ್ ಸರ್ ಹೇಳಿ, ನಾವು ತಿಳ್ಕೊತೀವಿ. 2 ರಸ್ತೆಗಳಿರುತ್ತೆ. ಹಾಂ ಸರ್. ಆ ರಸ್ತೆಗಳಲ್ಲಿ ನಾವು ಹೋಗ್ತಾ ಇರ್ತೀವಿ. ಹಾಂ. ಒಂದು ರಸ್ತೆಯಲ್ಲಿ ಹೋಗ್ತೀವಿ, ಆ ರಸ್ತೆ ಕವಲು ಹೊಡೆಯುತ್ತೆ. ಓಕೆ. ಬಲಕ್ಕೆ ಅಥವಾ ಎಡಕ್ಕೆ ಅಥವಾ ಎಷ್ಟು ಕವಲುಗಳು ಬೇಕಾದ್ರೂ ಹೊಡಿಬೋದು. ಆ ಜಾಗದಲ್ಲಿ ನಿಂತಿದ್ದೀರಿ, ನೀವು ಮುಂದೆ ಆಯ್ಕೆ ಪ್ರಶ್ನೆ ಇರುತ್ತೆ. ಈ ಕಡೆ ಆಯ್ಕೆ ಮಾಡ್ಕೋಬೇಕಾ, ಈ ಕಡೆ ಆಯ್ಕೆ ಮಾಡ್ಕೋಬೇಕಾ, ನೇರವಾಗಿ ಆಯ್ಕೆ ಮಾಡ್ಕೋಬೇಕಾ? ಆ ಕ್ಷಣದಲ್ಲಿ ನಿಮ್ಮ ಇನ್ಸ್ಟಿಂಕ್ಟ್ ಏನನ್ನೋ ಹೇಳುತ್ತೆ, ಇದನ್ನ ಆಯ್ಕೆ ಮಾಡ್ಕೋ ಅಂತ. ಹೌದು. ಆ ಫ್ರಾಕ್ಷನ್ ಆಫ್ ಸೆಕೆಂಡ್ ಇದೆಯಲ್ಲ, ಅದನ್ನು ಅದೃಷ್ಟ ಅಂತ ಕರೀತೀವಿ. ಅದು ಹೇಗೆ ಬರುತ್ತೆ? ನಿಮ್ಮ ಅನುಭವದಿಂದ ಬರುತ್ತಾ, ನಿಮ್ಮ ಮೇಲೆ ಯಾರ್ದಾದ್ರೂ ಆಶೀರ್ವಾದ ಇರುತ್ತಾ, ಅಥವಾ ನೀವು ಪಡ್ಕೊಂಬಂದಿದ್ದ, ಅದು ನಿಮಗೆ ಬಿಟ್ಟದ್ದು. ಅಥವಾ ಬಂಡ ಧೈರ್ಯನ ಏನ್ ಬೇಕಾದ್ರೂ ಆಗಿರ್ಬೋದು. ನಿಮ್ಮ ಅನುಭವನ ಅಂತ ಅದಕ್ಕೆ ಹೇಳಿದ್ದೆ ನಾನು. ಕರೆಕ್ಟ್. ಅನುಭವದ ಜೊತೆ ಬರುವಂತದ್ದು, ಕೆಲವರು ಬಂಡ ಧೈರ್ಯನೂ ಇರಬಹುದು. ನಿಮ್ಮ ಆಯ್ಕೆ ಏನಾಗಿರುತ್ತಲ್ಲ, ಆ ಫ್ರಾಕ್ಷನ್ ಆಫ್ ಸೆಕೆಂಡ್ ನ ಆಯ್ಕೆ ನಿಮ್ಮನ್ನ ಇದನ್ನ ಆಯ್ಕೆ ಮಾಡ್ಕೊಂತ ಒಂದು ಹೇಳುತ್ತೆ. ಅದನ್ನ 6th ಸೆನ್ಸ್ ಅಂತನಾದ್ರೂ ಕರೀರಿ, ಏನು ಯಾವ ವಾಕ್ಯ ಬೇಕಾದ್ರೂ ಯಾವ ಪದದಿಂದ ಬೇಕಾದ್ರೂ ಕರಿಬಹುದು. ಆಮೇಲೆ ಗೊತ್ತಾಗತ್ತೆ ನಿಮಗೂ, ಕ್ರಮಿಸಿದ ಮೇಲೆ, ಸ್ವಲ್ಪ ದೂರ ಕ್ರಮಿಸಿದ ಮೇಲೆ ನಾನು ಆಯ್ಕೆ ಮಾಡ್ಕೊಂಡಿದ್ದು ಸರಿಯಾ ತಪ್ಪಾ ಅಂತ ಗೊತ್ತಾಗುತ್ತೆ. ಅವಾಗ ನೀವು ಹಿಂತಿರುಗಿ ನೋಡ್ತೀರಿ. ಈಗ ನಾನು ಹಿಂತಿರುಗಿ ನೋಡಿದ್ರೆ ಹೆಚ್ಚು ಕಮ್ಮಿ ಈ ಕ್ಷೇತ್ರಕ್ಕೆ ಬಂದು, ಈ ಮಾಧ್ಯಮಕ್ಕೆ ಬಂದು ಒಂದು 35 ವರ್ಷ ಆಯಿತು. ಹೌದು. 35 ವರ್ಷದಲ್ಲಿ ಹಿಂತಿರುಗಿ ನೋಡಿದಾಗ ನೀವು ಆಗಲೇ ಹೇಳಿದಾಗೆ, ನಾನೇ ಹೇಳಿದಾಗೆ, ಐ ಆಮ್ ವೆರಿ ಫಾರ್ಚುನೇಟ್. ಯಾವ ಮನುಷ್ಯ ತಾನು ಇಷ್ಟಪಟ್ಟು ಮಾಡುವ ಕೆಲಸ ಮಾಡ್ತಾನಲ್ಲ, ಅವನು ಅದೃಷ್ಟವಂತ, ಅವನು ಸುಖಿ. ನಾನು ಆ ಕೆಲಸ ಮಾಡ್ತಾ ಇದ್ದೀನಿ. ತುಂಬ ಜನಕ್ಕೆ ಈ ಅವಕಾಶ ಸಿಗಲ್ಲ. ಅವ್ರು ಏನೋ ಓದಿರ್ತಾರೆ, ಹೌದು, ಮತ್ತೇನೋ ಕೆಲಸ ಮಾಡ್ತಾ ಇರ್ತಾರೆ. ಕರೆಕ್ಟ್. ಅವ್ರ ಆಯ್ಕೆಗಳು ಮತ್ತು ಅವ್ರ ಮನಸ್ಸಿನ ಅಭಿಲಾಷೆ ಏನೋ ಇರುತ್ತೆ. ಬದುಕು ಅವರನ್ನ ಮತ್ತೆಲ್ಲೋ ಕರ್ಕೊಂಡು ಹೋಗುತ್ತೆ. ಆ ಹಾದಿಯಲ್ಲಿ ಅವ್ರಿಗೆ ಹಣ ಸಿಕ್ಕಿರ್ಬೋದು, ಕೀರ್ತಿ ಸಿಕ್ಕಿರ್ಬೋದು, ಎಲ್ಲವೂ ಸಿಕ್ಕಿರ್ಬೋದು. ಒಂದು ಅತೃಪ್ತಿ ಕಾಡ್ತಾ ಇರುತ್ತೆ ಅವನಿಗೆ. ನಾನೇನೋ ಆಗಬೇಕು ಅಂತ ಅಂದ್ಕೊಂಡೆ, ಇನ್ನೇನೋ ಆದೆ. ಇದಲ್ಲ ನನ್ನ ಇದು ಹಾದಿ ಅಥವಾ ನನ್ನ ನೆಲೆ ಅಂತ ಅನ್ನಿಸ್ತಿರುತ್ತೆ. ಆದ್ರೆ ಆ ವಿಷಯದಲ್ಲಿ ಸುಮಾರು 50 ವರ್ಷಗಳ ಹಿಂದೆ ನಮ್ಮೂರಿನಲ್ಲಿ ಬೇಸಿಗೆ ರಜದಲ್ಲಿ ಟೂರಿಂಗ್ ಟಾಕೀಸ್ ಅಂತ ಬರೋದು. ತುಮಕೂರು ಹತ್ರ ತುರುವೇಕೆರೆ ತಾಲೂಕಿನ ದಂಡಿನ ಶಿವರ ಅಂತ ನಮ್ಮೂರ ಹೆಸರು. ನಮ್ಮೂರಿನಲ್ಲಿ ಜಾತ್ರೆ ನಡೀತಾ ಇತ್ತು. ಎಲ್ಲ ಊರುಗಳಲ್ಲಿ ನಡೆದಾಗೆ ಪ್ರತಿ ವರ್ಷ ಸಮ್ಮರ್ ಅಲ್ಲಿ, ಬೇಸಿಗೆ ಸಂದರ್ಭದಲ್ಲಿ ಜಾತ್ರೆ ನಡೀತಾ ಇತ್ತು. ಒಂದು ವಾರದ ಜಾತ್ರೆ. ಆ ಜಾತ್ರೆ ಸಂದರ್ಭದಲ್ಲಿ ಟೂರಿಂಗ್ ಟಾಕೀಸ್ ಅನ್ನು ಹಾಕ್ತಾ ಇದ್ರು. ಕರೆಕ್ಟ್. ಅಂದ್ರೆ ಆ ಟೆಂಟ್ ಅದು ರಾತ್ರಿ 6:30ಗೆ ಒಂದು ಪ್ರದರ್ಶನ, 9:30 10 ಗಂಟೆಗೆ 2ನೇ ಪ್ರದರ್ಶನ, ಹೀಗಿರ್ತಾ ಇತ್ತು. ಸುಮಾರು 1.5-2 ತಿಂಗಳು ಹೇಗೆ ವ್ಯಾಪಾರ ಆಗುತ್ತೋ ಹಾಗೆ ಅಲ್ಲಿ ಒಂದಿಷ್ಟು ಚಿತ್ರಗಳನ್ನ ತೋರಿಸ್ತಾ ಇದ್ರು. ಮೋಸ್ಟ್ ಆಫ್ ದ ಫಿಲ್ಮ್ಸ್ ವರ್ ಬ್ಲ್ಯಾಕ್ ಅಂಡ್ ವೈಟ್ ಫಿಲ್ಮ್ಸ್. ಆಗ ನಮಗೆ ಎಲ್ಲ ಸಿನಿಮಾಗಳು ನೋಡೋಕೆ ಆಗ್ತಾ ಇರಲಿಲ್ಲ. ಇದು 60-70ರ ದಶಕ. ನಾನು ಹೇಳ್ತಾ ಇರೋವಂಥದ್ದು 70. ನಾನು 63ನೇ ಇಸ್ವಿಲಿ ಹುಟ್ಟಿದ್ದು. 70ರ ಆರಂಭ, 70ರ ದಶಕದ ಆರಂಭ ಅಂತ ಅಂದ್ಕೊಳ್ಳಿ. ಆಗ ಸಿನಿಮಾ ನೋಡ್ಬೇಕು ಅಂತ ಆಸೆ ಇರೋದು. ಶಬ್ದಗಳನ್ನ ಕೇಳಿಸ್ಕೊತಾ ಇದೀವಿ ಹೊರಗಡೆಯಿಂದ. ಒಳಗೆ ಹೋಗ್ತಿರ್ಲಿಲ್ಲ. ಒಳಗೆ ಎಲ್ಲ ಸಿನಿಮಾನು ನೋಡೋಕ್ಕಾಗ್ತಿಲ್ಲ, ಪ್ರತಿನಿತ್ಯ ಸಿನಿಮಾ ನೋಡೋಕ್ಕಾಗ್ತಾ ಇರಲಿಲ್ಲ. ಒಂದು ಹಣದಿತ್ತು, ಇನ್ನೊಂದು ನಿಬಂಧನೆಗಳಿತ್ತು ಮನೆಯಲ್ಲಿ. ಮೇಷ್ಟ್ರ ಮಕ್ಕಳಿಗೆ ತುಂಬಾ ಕಟ್ಟುನಿಟ್ಟಿರುತ್ತೆ. ಅಪ್ಪ ಮೇಷ್ಟ್ರಾಗಿದ್ರು. ಹಂಗಾಗಿ ಮೇಷ್ಟ್ರ ಮಕ್ಕಳು ಬುದ್ಧಿವಂತರ ದಡ್ರ ಅನ್ನೋದು ಬೇರೆ ವಿಚಾರ. ಚೆನ್ನಾಗಿದೆ. ಆದ್ರೆ ಮೇಷ್ಟ್ರು ಮಾತ್ರ ಮಕ್ಕಳನ್ನ ಹೇಗೆ ನೋಡ್ಕೋತಾರೋ ಶಾಲೆಯಲ್ಲಿ, ಅದಕ್ಕಿಂತ ಹೆಚ್ಚಿನ ಶಿಸ್ತಿನಿಂದ ತಮ್ಮ ಮಕ್ಕಳನ್ನ ನೋಡ್ಕೋತಾ ಇರ್ತಾರೆ, ಅಥವಾ ಅದಕ್ಕೆ ನಿಬಂಧನೆಗಳನ್ನ ಹಾಕಿರ್ತಾರೆ. ಯಾಕೆಂದ್ರೆ ಯಾರಾದ್ರೂ ಕೇಳ್ಬಾರ್ದಲ್ಲ, ಏನ್ರಿ ನೀವ್ ಇಷ್ಟು ಜನ ಮಕ್ಕಳಿಗೆ ಪಾಠ ಹೇಳೋರು, ನಿಮ್ಮನೆ ಮಗನೇ ಹೀಗೆ ಅಂತ ಅಂದ್ಬಿಟ್ರೆ. ಹಾಗಾಗಿ ತಮ್ಮ ಮಕ್ಕಳಿಗೆ ಹೆಚ್ಚಿನ ಶಿಸ್ತು ಮತ್ತೆ ಪ್ರಾಮಾಣಿಕತೆ ಮತ್ತೆ ನಿಬಂಧನೆಗಳನ್ನ ಹಾಕಿರ್ತಾರೆ. ಅಪ್ಪಂಗೆ ಹೆದರ್ತಿದ್ರಿ? ಸಹಜವಾಗಿ.
ಎಲ್ಲವೂ ಆಗಿರ್ತಾ ಇತ್ತು. ಅವ್ರು ಒಂದ್ಸರಿ ಗದರ್ ಅಮ್ಮ ಕಮಲಮ್ನವರು ಅವ್ರು ನಮ್ಮ ತಾಯಿ ಎಲ್ಲ ತಾಯಿ ಇದ್ದ ಹಾಗೆ ಕರುಣಾಮಯಿ. ಅಪ್ಪನಿಂದ ಕಾಪಾಡೋದು. ಕಾಪಾಡೋದು. ಕಾಪಾಡೋ ಮಧ್ಯೆ ಎಷ್ಟೋ ಸಾರಿ ನಮ್ಮ ತಾಯಿಗೆ ಹೆಚ್ಚಿನ ಬೈಗಳ ಬೀಳ್ತಾ ಇತ್ತು. ಓ ಹಂಗೆ. ಓಕೆ ಓಕೆ ಓಕೆ. ಎಲ್ಲರ ಬಾಲ್ಯದಲ್ಲೂ ಹೀಗಿರುತ್ತೆ ಸಹಜವಾಗಿ. ಈಗಿನ ಮಕ್ಕಳ ಬಾಲ್ಯ ಹಾಗಿಲ್ಲ. ಓಕೆ ಕರೆಕ್ಟ್. ನಮ್ಮ ಜನರೇಷನ್ ಬಾಲ್ಯ ಕೂಡ ಪ್ರಾಯಶಃ ಹೀಗೆ ಇರುತ್ತೆ. ಹಾಗೆ ಬೆಳೆದವರು. ಹಾಗೆ ಸಿನಿಮಾ ನೋಡೋದು ಒಂದು ಸಿನಿಮಾನೋ ಎರಡು ಸಿನಿಮಾನೋ ನೋಡಕ್, ಅದು ಯಾವುದು ಪೌರಾಣಿಕ ಕಥೆ ಹೇಳುವಂತ ಸಿನಿಮಾ ಆಗಿರ್ಬೇಕು. ಹರಿಶ್ಚಂದ್ರ ಆದ್ರೆ ನಿಮ್ಗೆ ಹೋಗ್ಬಹುದು. ಏನ್ ಅವಾಗ 5 ಪೈಸಾನೋ 10 ಪೈಸದ್ದೇನೋ ಇರ್ತಾ ಇತ್ತು ಟಿಕೆಟ್ ರೇಟ್ ಇರ್ತಾ ಇತ್ತು. ಆಗ ಸಿನಿಮಾಗಳನ್ನ ಒಂದು ನೋಡ್ತಾ ಇದ್ವಿ. ಅದ್ರ ಮಿಕ್ಕ ಸಿನಿಮಾಗಳನ್ನ ಬದಲಾಯಿಸ್ತಾನೆ ಇದ್ರಲ್ಲ. ಹೌದು. ನನ್ನ ಉಳಿದ ಸ್ನೇಹಿತರೆಲ್ಲ ಸಿನಿಮಾಗಳನ್ನ ನೋಡಿ ಅದರ ಕಥೆಯನ್ನ ಹೇಳಿ ನನ್ನ ಒಳಗೆ ಒಂದು ಕುತೂಹಲವನ್ನ ಹುಟ್ಟಿಸ್ತಾ ಇದ್ರು, ಅಸೂಯೆಯನ್ನ ಹುಟ್ಟಿಸ್ತಾ ಇದ್ರು. ನನಗಾಗದೇ ಇರೋ ಇದನ್ನ ಇವರು ಪಡ್ಕೊಂಡ್ರಲ್ಲ ಅನ್ನೋ ತರ. ಆಗ ನನ್ಗೆ ಅನಿಸ್ತಾ ಇತ್ತು ಎಲ್ಲೊಂದು, ನನಗೆ ಗೊತ್ತಿಲ್ಲ ಅವಾಗ. ನಾನು ಯಾವತ್ತು ಯಾವುದೊಂದು ಹಳ್ಳಿಯ ಬಡ ಮೇಷ್ಟ್ರ ಮಗ ಇವತ್ತು ನಿಮ್ ಜೊತೆ ಕೂತ್ಕೊಂಡು ಹೀಗೆ ಮಾತಾಡ್ತೀನಿ ಅಂತ ಹೆಂಗೆ ಕಲ್ಪನೆ ಮಾಡ್ಕೊಳಕ್ ಸಾಧ್ಯ ಅಲ್ವಾ? ಹಾಗಿದ್ದಂತಾಗ ಆ ಶಬ್ದ ಇದೆಯಲ್ಲ, ಆ ಸಂಭಾಷಣೆಯ ಶಬ್ದ, ಹಾಡಿನ ಶಬ್ದ, ಡಿಶುಮ್ ಡಿಶುಮ್ ಅನ್ನೋಂಥ ಶಬ್ದ, ಪ್ರೊಜೆಕ್ಟರ್ ರೂಮ್ ಹತ್ರ ನಿಂತ್ಕೊಂಡ್ರೆ ಡರ್ ಅಂತ ಒಂದು ಸೌಂಡ್ ಬರೋದು, ಪ್ರೊಜೆಕ್ಟರ್ದು ರೀಲ್ ತಿರುಗೋದು, ಆ ಶಬ್ದ, ಇವು ಫ್ಯಾಸಿನೇಟಿಂಗ್ ಸೌಂಡ್ಸ್ ನನಗೆ. ಆಗೇನು ಮಾಡ್ತಾ ಇದ್ವಿ, ಟೆಂಟ್ ಹೇಗಿರ್ತಾ ಇತ್ತು ಅಂದರೆ ಡೇರೆ, ಅದು ಹಗಲಲ್ಲಿ ಆ ಡೇರೆ ಮಲಗಿಸಿರೋರು, ರಾತ್ರಿ ಆದ್ಮೇಲೆ ಅದನ್ನ ಕಟ್ಟಿ ಡೇರೆ ರೂಪ ಪಡ್ಕೊಳ್ಳೋದು. ಅಂದ್ರೆ ಅದೊಂದು ಸ್ವರ್ಗದ ಒಂದು ಲೋಕವೇ ಸೃಷ್ಟಿ ಆಗ್ತಾ ಇತ್ತು. ಕರೆಕ್ಟ್. ಆ ತೆರೆಯ ಹಿಂಭಾಗ ಎಷ್ಟೇ ಅವರು ಮುಚ್ಚಿದ್ರು ಕೂಡ ಕೆಲವು ಕಂಡಿಗಳಲ್ಲಿ ಸಿನಿಮಾ ಕಾಣ್ತಾ ಇತ್ತು. ಅಂದ್ರೆ ತಿರುಗು ಮುರುಗ ಕಾಣಿಸ್ತಾ ಇತ್ತು. ಅಲ್ಲಿ ಉಲ್ಟಾ ನೋಡ್ತಾ ಇದ್ವಿ. ಸೊ ನೀವು ಹಿಂಗ್ ತಿರುಗಿ ಹಿಂಗ ಹಾಗಲ್ಲ ಹಾಗ ಉಲ್ಟಾ ಅಂತಂದ್ರೆ ಈಗ ನಮ್ಮ ಹಿಂಭಾಗದಿಂದ ನೋಡಿದಾಗ ಆ ತರ ಈ ತಿರುವು ಮುರಲ್ವಾ. ಸೊ ಹಿಂದ್ಗಡೆ ನೋಡೋ ಅವಕಾಶ ಅಷ್ಟೇ. ಸೊ ಅವಾಗ ಹಾಗೇನು, ಅವಾಗ ಅಕ್ಷರಗಳೆಲ್ಲ ಕನ್ನಡಿಯಲ್ಲಿ ನೋಡಿದಾಗಿರುತ್ತೆ, ಅರ್ಥ ಆಯ್ತು. ಆ ಥರದನ್ನು ನೋಡ್ತಾ ಇದ್ವಿ. ಆ ಥರ ಸಿನಿಮಾ ನೋಡಿದವನು ಹೆಚ್ಚಿಗೆ. ನಾನು ಯಾವ ಸಿನಿಮಾ ನೆನಪಿದೆ? ಒಂದು ಸಿನಿಮಾಗಳು ತುಂಬಾ ಸಿನಿಮಾಗಳು ನೆನಪಿದ್ವಿ, ತುಂಬಾ ಸಿನಿಮಾಗಳು. ಹೆಚ್ಚಿನವು ರಾಜ್ಕುಮಾರ್ ಸಿನಿಮಾಗಳು ಅಂತ ಹೇಳ್ಬೋದು. ನಮ್ಗೆ ಆಗಿನ ಸನ್ನಿವೇಶದಲ್ಲಿ 70-80 ದಶಕದಲ್ಲಿ ಹೀರೋ ಅಂದ್ರೆ ರಾಜ್ಕುಮಾರ್, ವಿಲನ್ ಅಂದ್ರೆ ವಜ್ರಮುನಿ, ಕಮಿಡಿಯನ್ ಅಂದ್ರೆ ನರಸಿಂಹರಾಜು ಬಾಲಕೃಷ್ಣ, ಹೀರೋಯಿನ್ ಅಂದ್ರೆ ಜಯಂತಿ ಭಾರತಿ ಇತ್ಯಾದಿ. ಇಷ್ಟೇ ನಮಗಳು ಗೊತ್ತಿದ್ದು. ನಮ್ಮ ತೆರೆದುಕೊಳ್ಳುವಿಕೆ ಇತ್ತಲ್ಲ ಸಿನಿಮಾಗೆ, ಎಸ್ಪೆಷಲಿ ನಮ್ಮ ತುಮಕೂರು ಜಿಲ್ಲೆ ಕನ್ನಡ ಪ್ರಧಾನವಾದಂತಹ ಇದು, ಬೇರೆ ಪ್ರಭಾವ ಇರಲಿಲ್ಲ. ತಮಿಳಿನಿಂದೋ ತೆಲುಗಿಂದೋ ಹಿಂದಿಯ ಪ್ರಭಾವ ಇರಲಿಲ್ಲ. ಆ ರೀತಿಯ ಸಿನಿಮಾಗಳನ್ನ ಇದು ಸಿನಿಮಾ ಅನ್ನೋದೇ ನಮ್ಮ ಕಲ್ಪನೆಯಲ್ಲಿದ್ದದ್ದು. ಆಗ ಆ ಪ್ರೊಜೆಕ್ಟ್ ರೂಮ್ ಇರ್ತಲ್ಲ, ಅದು ಟೆಂಪರರಿ ಆದಂಥ ಇದು. ಆವಾಗ ಅಲ್ಲಿ ಬರ್ತಾ ಇದ್ದ ಸಿನಿಮಾಗಳೆಲ್ಲ ಈಗಾಗಲೇ ಸಾಕಷ್ಟು ಕೇಂದ್ರಗಳಲ್ಲಿ ಓಡಿ ಒಂದು ಮಳೆ ಬಂದ್ಬಿಡ್ತಿತ್ತು. ಲೈನ್ ಅಂದ್ರೆ ಈ ಗ್ಲಿಚ್ ಅಂತೀವಲ್ಲ, ಮಧ್ಯ ಬರುತ್ತೆ, ಒಂದು ಲೈನ್ ಬಂದಿರ್ತಿತ್ತು, ಮಳೆ ಅಂತ ಕರೀದವ್ರು, ಮಳೆ ಬರ್ತಾ ಇದೆ ಅಷ್ಟೇ ಅಂತ. ಅಂದ್ರೆ ಅದು ಕತ್ತರಿಸೋಗೋದು ಮಧ್ಯ ಅಂದ್ರೆ ಅಷ್ಟು ಸರಿ ಓಡಿದೆ, ಅದು ಓಡಿರ್ತಿತ್ತು. ಅದು ಸಿ ಸೆಂಟರ್. ಈಗ ABC ನ ಕಲ್ಪನೆ ಹೋಗಿದೆ. ಅವಾಗ A ಸೆಂಟರ್, B ಸೆಂಟರ್, C ಸೆಂಟರ್ ಅಂತ ಹೇಳ್ತಾ ಇದ್ದಾರೆ. ಅದು ಪ್ರಾಯಶಃ C ಸೆಂಟರ್. ಅಲ್ಲಿ ಬರ್ತಿದ್ದು ರೀಲ್ಗಳೆಲ್ಲ ಹಳೆ ರೀಲ್ಗಳಾಗಿರ್ತಿತ್ತು, ಬೇರೆ ಬೇರೆ ಎಲ್ಲ ಕಡೆ ಓಡದಂಥದ್ದು. ಕಟ್ ಆಗ್ಬಿಡೋದು ಮಧ್ಯೆ. ಕಟ್ ಆದಾಗ ಜನ ವಿಷಲ್ ಹಾಕೋದು, ಇದು ಶಿಳ್ಳೆ ಹೊಡೆಯೋದು ಎಲ್ಲ ಆಗ್ತಿತ್ತು. ಆ ಆಪರೇಟರ್ ಎರಡೂ ತುದಿಗಳನ್ನ ಕಟ್ ಮಾಡಿ ಜೋಡಿಸಿ ಅದಕ್ಕೊಂದು ಗಮ್ ಹಾಕಿ ಮತ್ತೆ ಅಲ್ಲ ಹಾಕಿ ಶುರು ಮಾಡೋಣ. ಇದಕ್ಕೊಂದು 3-4 ನಿಮಿಷ ಹಿಡಿತದೆ. ಅವ್ನು ಕಟ್ ಮಾಡ್ತಾನಲ್ಲ, ಕಟ್ ಮಾಡಿದಾಗ ಈ ಕಡೆ 4-5 ಫ್ರೇಮ್ ಕಟ್ ಮಾಡಿರೋನು, ಈ ಕಡೆ 4-5 ಫ್ರೇಮ್ ಕಟ್ ಮಾಡಿರೋನು. ಆ ಕಟ್ ಮಾಡಿದ್ದನ್ನ ಎಷ್ಟೋ ಸರಿ ಕಟ್ ಆಗಿರ್ತಿತ್ತು, ಗುಡಿಸಿ ಮಾರನೇ ದಿವಸ ಒಂದು ಕಸಕ್ ಹಾಕ್ತಾ ಇದ್ರು. ನಾವು ಅಲ್ಲಿ ಹೋಗಿ ಆ ಫ್ರೇಮ್ಗಳನ್ನ ತಗೊಂಡು ಯಾರು ಮುಂಚೆ ಬೆಳಗ್ಗೆ ಎದ್ದು ಹೋಗ್ತಾರೋ ಅವ್ರಿಗೆ ಎಷ್ಟು ಹೆಚ್ಚಿಗೆ ಫ್ರೇಮ್ಗಳು ಸಿಗ್ತಾ ಇತ್ತು. ಅದನ್ನ ಕನ್ನಡಿಯಲ್ಲಿ ಬಿಸಿಲಿನ ಕಿರಣಕ್ಕೆ ಹಿಡಿದು ನೋಡಿ, ಬೂದ್ಗಾಜು ಅಂತ ಎಲ್ಲ ಇರ್ತಾ ಇತ್ತು, ನೋಡಿ ಅದನ್ನ ಸಂತೋಷ ಪಡ್ತಾ ಇದ್ವಿ. ನಿಮ್ ಅದೃಷ್ಟ ಚೆನ್ನಾಗಿದ್ರೆ ರೀಲ್ ಸಿಕ್ಬಿಡೋದು ನಿಮ್ಗೆ. ಒಂದು ಮಾರು ಒಂದು ಇದು ಅಳತೆ ಎಷ್ಟು ಸಿಕ್ಬಿಡೋದು. ಆ ರೀಲ್ನ ನನಗೆ ಚೆನ್ನಾಗಿ ನೆನಪಿದೆ, ಹೊಲಿತಾ ಇದ್ದೆ ನಾನು ದಾರದಲ್ಲಿ ಹೊಲ್ದು. ಯಾಕೆ ನಮಗೆ ಗಮ್ ಹಾಕೋದು ಅವೆಲ್ಲ ಗೊತ್ತಾ. ಗಮ್ ಅಂದ್ರೆ ಏನ್ ಗೊತ್ತಾ ನಾಗರಾಜ್, ಹರೀಶ್? ಹಾಗೆಲ್ಲ ಜಾಲಿ ಅಂಟು, ಜಾಲಿಯ ಬುಡದಲ್ಲಿ ಒಂಥರದ್ದು ಅದು ಸೋರಿಕೆ ಆಗ್ತಾ ಇರುತ್ತೆ, ಅದು ಗಮ್ ತರ ಬಳಸ್ತಾ ಇದ್ವಿ ನಾವೆಲ್ಲ. ಈಗಿನ ತರನ ಸೌಲಭ್ಯಗಳು ಸೌಕರ್ಯಗಳು ನಮಗೆ ಆಗ ಇರ್ಲಿಲ್ಲ. ಹೆಚ್ಚಂದ್ರೆ ಅನ್ನದ ಅಂಟು ಅಥವಾ ಜಾಲಿ ಅಂಟು, ಮಾತ್ರ ಮರಗಳಿಂದ ಸುರಿಯುವಂತ ಇದನ್ನ ಆ ತರದಲ್ಲಿ ಅಂಟಿತಿರ್ಲಿಲ್ಲ. ಅದು ಪ್ಲಾಸ್ಟಿಕ್ ಅಲ್ವಾ, ಇದು ಪಾಲಿಥೀನ್ ತರದ್ದು. ಅವಾಗ ಅದನ್ನ ಹೊಲ್ದು ನಾವೇ ಕ್ರಿಯೇಟ್ ಮಾಡ್ಕೊಂಡು ಡಬ್ಬವನ್ನ ರೀಲನ್ನ ತಿರುಗಿಸಿ ಗೋಡೆ ಮೇಲೆ ಬಿಟ್ಟು ಆ ಮೇಲೆ ಹೆಂಚಿರ್ತಾ ಇತ್ತು. ಈಗಿನ ತಾರಸಿ ಮನೆಗಳೆಲ್ಲ ನಮ್ಮವೆಲ್ಲ ಹೆಂಚಿನ ಮನೆಗಳು. ಹೆಂಚಿನ ಕಿಂಡಿಯಿಂದ ಸೂರ್ಯನ ಕಿರಣ ಬರೋದು. ಆ ಸೂರ್ಯನ ಕಿರಣವನ್ನ ಒಂದು ಗಾಜಿಗೆ ಹಾಕಿ ಅದರ ಪ್ರತಿಫಲನವನ್ನ ಅದರ ಮೇಲೆ ಬಿಟ್ಟು ಅದು ಗೋಡೆ ಮೇಲೆ ಬಿಟ್ಟು ನೋಡ್ತಾ ಇದ್ದು. ಸೈನ್ಸ್ ಆಯ್ತು, ಫಿಲ್ಮ್ ಎಲ್ಲ ಈ ತರ ಸಿನಿಮಾ ನನಗೆ ತೆರ್ಕೊಂಡವನು.
ಅಂಥವನು ಮುಂದೊಂದು ದಿವಸ ನಾನೇ ಸಿನಿಮಾ ಮಾಡಬೇಕಾಗಿ ಬರುತ್ತೆ, ನಾನೇ ಈ ಸ್ಥಳದಲ್ಲಿ ಕೂತ್ಕೊಂಡು ಅದ್ರ ಬಗ್ಗೆ ನೆನಪಿಸ್ಕೋಬೇಕಾಗಿ ಬರುತ್ತೆ ಅನ್ನೋದು ಇದು ಅದೃಷ್ಟ ಅಲ್ಲದೆ ಮತ್ತೇನು. ಸರ್ ಅದ್ಭುತವಾದಂಥ ಇನ್ಸ್ಪೈರ್ಡ್ ಸ್ಟೋರಿ ಸರ್ ಇದು ಆ್ಯಕ್ಚುಲಿ ನಮ್ಮೆಲ್ಲರಿಗೂ ಹಂಗೆ ನೋಡೋಕೆ ಹೋದರೆ. ಸರ್ ಹೇಳಿ, ಯಾವ ಸ್ಟಾರ್ನ ಫಸ್ಟ್ ನೋಡಿದ ಕಣ್ಣು ಮುಂದೆ? ರಾಜ್ಕುಮಾರೇ ನಂಗೆ ನೆನಪಿರೋದು. ಅವಾಗ ವಿಷ್ಣುವರ್ಧನ್ ಆಗ್ತಾನೆ ಬಂದಿದ್ರು, ಅವರ ನಾಗರಹಾವು ಅದೆಲ್ಲ ಬಂದಿತ್ತು. 72 ಸ್ಕೂಲ್ ಮಾಸ್ಟರ್ ಸಿನಿಮಾ ನಮ್ಗೆ ತುಂಬಾ ಪ್ರಭಾವ ಬೀರಿದಂತ ಸಿನಿಮಾ. ಎಲ್ಲಿ ನೋಡಿದ್ದು ಸರ್? ರಾಜ್ಕುಮಾರ್ ಅವ್ರನ್ನ ಎದುರುಗಡೆ ನೋಡಿದ್ದೆಲ್ಲಿ ಸರ್? ಅದನ್ನ ಹೇಳ್ತಾ ಇದ್ರಾ? ಅದನ್ನ ಹೇಳಿದ್ರೆ ನಾನು ಸ್ಟಾರ್ನ ಎದುರುಗಡೆ ಕಣ್ಣ ಅದು ನಾನು ಪತ್ರಕರ್ತನಾಗಿ ಬಂದ ನಂತರ ನೋಡಿದ್ದು. ಓ ಹೌದಾ? ಹೌದು, ತುಂಬಾ. ಅವಾಗ ಯಾವ್ದೋ ಊರ್ ಕಡೆ ಇಲ್ಲ ಶೂಟಿಂಗ್, ಆ ಥರದ್ದು ಏನೋ ನಡೆದ್ ನನ್ ನೆನಪಿಲ್ಲ. ಯಾವ್ದೋ ಜಾತ್ರೆಗ ದೂರದಲ್ಲಿ ಯಾವಾಗ್ಲಾದ್ರೂ ಈ ನರಸಿಂಹರಾಜನ ಸರಿ ಬಂದ ನೆನಪು ನನಗೆ. ಅವ್ರು ತಿಪ್ಟೂರ್ನವರಾದ್ರಿಂದ, ನಮ್ಮ ಪಕ್ಕದ ತಾಲೂಕಿನವರಾದ್ರಿಂದ ಅವರು ಮಂಜುಳ ಒಂದ್ಸರಿ ಬಂದ ನೆನಪು ಅಸ್ಪಷ್ಟವಾಗಿದೆ, ಯಾವ ಸಂದರ್ಭದಲ್ಲಿ ನೋಡಿದೆ ಅಂತ. ಬೆಂಗಳೂರಿಗೆ ಬಂದ ನಂತರ ನಾನು ವೃತ್ತಿಯನ್ನ ಪ್ರಾರಂಭಿಸಿದ ಮೇಲೆ ನಾನು ಸಂದರ್ಶನಕ್ಕೆ ಅಂತ ಹೋಗಿ ಮಾಡಿದ್ದು. ಅವಾಗ ಹೇಗಿತ್ತು ಸರ್? ಅಂದ್ರೆ ಸಿನಿಮಾದಲ್ಲಿ ಕೆಲಸ ಮಾಡ್ತಿದ್ದಾರೆ ಇವರು ಅಂದಾಗ ತೂಕ ಹೇಗಿತ್ತು ಸರ್? ನೋಡೋ ಬಗೆ ಹೇಗಿತ್ತು ಸರ್? ಯಾರನ್ನ ಪತ್ರಕರ್ತರಾಗಿದ್ದನ್ನ? ಸಿನಿಮಾದಲ್ಲಿ ಕೆಲಸ ಮಾಡ್ತಿದ್ದಾರೆ ಇವರು, ನಟರೋ ಅಂದ್ರೆ ಅವರೆಲ್ಲ ತಾರೆ ಇರಲ್ವಾ? ನಮ್ಗೆಲ್ರೂ ತಾರೆಯರೇ. ಅವಾಗ ನೀವು ಕೇಳಿದ್ರಲ್ಲ, ಒಂದ್ಸರಿ ನಮ್ಮೂರಲ್ಲಿ ಚಿತ್ರೀಕರಣ ಆಗಿತ್ತು. ಯಾವ ಸಿನಿಮಾ ಅದು? ಕಲ್ಲು ವೀಣೆ ನುಡಿಯುತ್ತಿಂದ. ಕಲ್ಲು ವೀಣೆ ನುಡಿಯಿತು ಅಂತ ವಿಷ್ಣುವರ್ಧನ್ ಸಿನಿಮಾ. ಅದು ಪ್ರಾಯಶಃ 80ರ ದಶಕ ಅಂತ ಕಾಣುತ್ತೆ, ಅರ್ಲಿ 80s ಅಂತ ಕಾಣುತ್ತೆ. ನನ್ಗೆ ಅವಾಗಲೇ ಹೈಸ್ಕೂಲಲ್ಲಿ ಓದ್ತಾ ಇದ್ದೆ. ಏನೋ ಒಂದು ಸಣ್ಣ ದೃಶ್ಯ, ಯಾವುದೋ ಒಂದು ಗುಡಿಸಲಿರುತ್ತೆ, ಗುಡಿಸಲಿಗೆ ಬೆಂಕಿ ಹತ್ಕೊಂಡ್ಬಿಟ್ಟಿದೆ. ವಿಷ್ಣುವರ್ಧನ್ ಹೋಗಿ ಅದ್ರ ಒಳಗಿಂದ ಒಂದು ಮಗುವನ್ನ ಎತ್ಕೊಂಡು ಆಚೆ ಬರ್ತಾರೆ. ಇದಕ್ಕೊಂದು ಸೆಟ್ ಹಾಕಿದ್ರು. ನಮ್ಮ ಊರಿನ ಗೌಡ್ರು ಪ್ರಭಾವಶಾಲಿ. ಆ ಚಿತ್ರೀಕರಣ ಯಾಕೆ ತಿಪ್ಟೂರಲ್ಲಿ ನಡೀತಾ ಇತ್ತು, ತಿಪ್ಟೂರ್ನ ರಘು ಅದರ ನಿರ್ದೇಶಕರು, ತಿಪ್ಟೂರ್ ರಘು. ಹೌದು, ಅವ್ರು ಅಲ್ಲಿ ಚಿತ್ರೀಕರಣ ಮಾಡ್ತಾ ಇದ್ರು. ಈ ದೃಶ್ಯ ನಮ್ಮ ಊರಲ್ಲಿ ಸೆಟ್ ಹಾಕ್ತಿವಿ ಅಂತ ನಮ್ಮ ಶಾಲೆಯ ಮೈದಾನದಲ್ಲಿ ಇದನ್ನ ಸೆಟ್ ಹಾಕಿದ್ರು. 1000 ಜನ. ಇದೊಂದು ಸಣ್ಣ ದೃಶ್ಯ, ಪ್ರಾಯಶಃ ಇದು 1 ನಿಮಿಷ 1.5 ನಿಮಿಷ ಬಂದಿತ್ತು. ನೋಡೋದಕ್ಕೆ ಅಷ್ಟು ಜನ ಸೇರ್ಕೊಂಡ್ಬಿಟ್ಟಿದ್ರು. ನಾನು ಒಬ್ಬ ಅದರಲ್ಲಿ ಎಲ್ಲೋ ಮೂಲೆಯಲ್ಲಿ. ನಾನು ಕುಳ್ಳಿಗೆ ಬೇರೆ ಇದ್ದೆ ಅವಾಗ. ಯಾರೋ ಎತ್ತರದ ಮಧ್ಯೆ ಹಿಂಗೆ ಎಲ್ಲರ ಸಂದಿನಲ್ಲಿ, ತಲೆಯ ಸಂದಿನಲ್ಲಿ, ಕೈ ಸಂದಿನಲ್ಲಿ ನೋಡದಂಥವನು. ಇಮ್ಯಾಜಿನ್ ಕೂಡ ಮಾಡಿರಲಿಲ್ಲ ಅವಾಗ. ಈ ತಿಪ್ಟೂರ್ ರಘು ಬಹಳ, ನೀವು ನೋಡಿದ್ರೆ ಏನೋ ಗೊತ್ತಿಲ್ಲ, ಎತ್ತರದ ಆಳು, ಡೈರೆಕ್ಟರ್ ಸರ್. ತಿಪ್ಟೂರ್ ರಘು ಅವರ ಮಗ ನವೀನ್ ರಘು ಈಗಲೂ ಕೂಡ ಅಷ್ಟೇ ಹೈಟ್ ಇದೆ ಅಪ್ಪನ ತರ. ಕ್ಯಾಪ್ ಹಾಕೊಂಡು ಈಗಲೂ ಅವನು ಹಾಕ್ತಾನೆ, ಕಪ್ಪು ಕನ್ನಡಕ ಹಾಕೊಂಡು ಹೆಂಗೆಲ್ಲ ಓಡಾಡ್ತಾನೆ. ಏನು ಈ ಮನುಷ್ಯ ಏನ್ ಆಕ್ಟ್ ಮಾಡ್ತಾನೆ. ನಮಗೆ ಆತನು ಕೂಡ ಒಬ್ಬ ಕ್ರಿಕೆಟರ್, ನವೀನ್ ರಘು ಅಂತ. ಹೌದು, ಇದನ್ನ ನೋಡಿದ್ ನೆನಪಿದೆ ನನಗೆ. ಅವಾಗ್ಲೂ ನನಗೆ ಸಿನಿಮಾಗೆ ಬರ್ತೀನಿ ಅನ್ನೋ ಕಲ್ಪನೆ ಕೂಡ ಇರ್ಲಿಲ್ಲ. ಸೊ ದೂರದಿಂದ ನೋಡಿ, ಅಂದ್ರೆ ಅಲ್ಲಿಗೆ ಹೋಗ್ಬೇಕು ಅನ್ನೋ ಆಸೆ ಕೂಡ ಇರ್ಲಿಲ್ಲ. ಆಸೆ ಪಡೋದಕ್ಕಾದ್ರೆ ನಿಮ್ಗೊಂದಿಷ್ಟು ಏನಾದ್ರೂ ಯೋಗ್ಯತೆ ಬೇಕು. ಸಿನಿಮಾ ನಾನು ಮಾಡ್ಬೇಕು, ನಾವು ನೆವರ್. ಈಗ ಸಿನಿಮಾಗೆ ಮುಖ್ಯವಾಗಿ, ಸಿನಿಮಾ ಕ್ಷೇತ್ರಕ್ಕೆ ಯಾರಾದ್ರೂ ಬರಬೇಕು ಅಂದ್ರೆ ಮುಖ್ಯವಾಗಿ ಏನಿರ್ಬೇಕು? ಬ್ಯಾಕ್ಗ್ರೌಂಡ್ ಚೆನ್ನಾಗಿರ್ಬೇಕು. ಎಸ್, ಅಂದ್ರೆ ಶ್ರೀಮಂತಿಕೆ ಇರಬೇಕು, ಹಣ ಇದ್ರೆ ನೀವು ಯೋಚನೆ ಮಾಡಬಹುದು ಒಂದು ಕ್ಷಣ, ನಾನು ಹೋಗ್ಬೋದು. ಅಥವಾ ನಿಮಗೆ ಸುರಸುಂದರಾಂಗ ಆಗಿರ್ಬೇಕು, ನೀವು ತೆರೆ ಮೇಲೆ ಬರಬೇಕು ಅಂದ್ರೆ, ಅಲ್ವಾ? ಹೀರೋ ಮಟೀರಿಯಲ್ ಆಗಿರ್ಬೇಕು. ಅದಂತೂ ಇಲ್ವಾ? ಹಣ ಇರ್ಲಿಲ್ವಾ? ಅಥವಾ ಪ್ರಭಾವಶಾಲಿ ಆಗಿರ್ಬೇಕು. ನಿಮ್ಮ ಮನೆತನ ಅಥವಾ ನಿಮ್ಮ ಕುಟುಂಬ ಪ್ರಭಾವಶಾಲಿ ಕುಟುಂಬ ಆಗಿರುವ, ಅಥವಾ ಪ್ರಭಾವ ಅನ್ನೋದು ಯಾವುದೇ ಥರದಲ್ಲ, ನೀವು ತಗೊಳ್ಳಿ ಅದನ್ನ. ಈ 3 ಇದ್ರೆ ನೀವು ಒಂದು ಕ್ಷಣ ಯೋಚನೆ ಮಾಡಬಹುದು, ಹೌದಪ್ಪ ನಾನು ಒಂದ್ ದಿವಸ ಅದನ್ನ ಹೋಗಿ ಮುಟ್ಟಿ ಬರಬಹುದು ಅಂತ. ನಮ್ಗೆ ಅವ್ಯಾವೂ ಇರ್ಲಿಲ್ಲ. ಅದ್ಯಾವೂ ಇರಲಿಲ್ಲ. ಅದು ಹೇಗೆ ನೀವು ಯೋಚನೆ ಕೂಡ ಮಾಡೋಕ್ಕಾಗ್ತಾ ಇರಲಿಲ್ಲ.